ಸೆಪ್ಟೆಂಬರ್ 29 ಶ್ರೀರಾಮ ಸಮರ್ಥ. ಪ್ರಪಂಚವು ಸಾಧನೆ, ಪರಮಾರ್ಥವು ಸಾಧ್ಯ. ನಾನು ಪ್ರಪಂಚಕ್ಕಾಗಿ ಇರುವುದಿಲ್ಲ, ರಾಮನಿಗಾಗಿ ಇರುತ್ತೇನೆ ಎಂಬ ದೃಢಭಾವನೆಯನ್ನು ಇಟ್ಟುಕೊಳ್ಳಬೇಕು. ನಾನು ನನಗಾಗಿ ಬಾಳುತ್ತೇನೆ ಎಂದು ಅನ್ನದೇ ರಾಮನಿಗಾಗಿ ಬಾಳುತ್ತೇನೆ ಎಂದು ಅನ್ನೋಣ. ಅಂದರೆ ನಮ್ಮಲ್ಲಿಯೂ ರಾಮನ ಗುಣಗಳೇ ಬರುತ್ತವೆ. ನಾವು ಪ್ರಪಂಚಕ್ಕಾಗಿ ಬದುಕಿರುತ್ತೇವೆ, ಆದ್ದರಿಂದ ನಮ್ಮಲ್ಲಿ ಪ್ರಪಂಚದ ಗುಣಗಳೇ ಬಂದಿರುತ್ತವೆ. ಇದು ಉಚಿತವಲ್ಲ. ಆದ್ದರಿಂದ ನಾವು ಭಗವಂತನಿಗಾಗಿ ಬಾಳಬೇಕು. ಪ್ರಪಂಚವು ಸಾಧನವಾಗಿರುತ್ತದೆ, ಪರಮಾರ್ಥವು ಸಾಧ್ಯವಾಗಿರುತ್ತದೆ. ಪ್ರಪಂಚವು ಯಾರಿಗೆ ತಪ್ಪಿರುತ್ತದೆ? ಆದರೆ ಸಾಧುಗಳು ಅದರ ಸದುಪಯೋಗ ಮಾಡಿಕೊಳ್ಳುತ್ತಾರೆ. ನಾವು ಹಾಗೆ ಮಾಡುವುದಿಲ್ಲ, ಆದ್ದರಿಂದ ಪರಮಾರ್ಥ ಸಾಧಿಸುವುದಿಲ್ಲ. ಜಗತ್ತಿನಲ್ಲಿ 3 ವಿಷಯಗಳು ದುರ್ಲಭವಾಗಿರುತ್ತವೆ: ಮನುಷ್ಯ ಜನ್ಮ, ಸಂತ ಸಮಾಗಮ ಹಾಗೂ ಮುಮುಕ್ಷತ್ವ. ಮನುಷ್ಯ ಜನ್ಮವು ಪರಮಾರ್ಥಕ್ಕಾಗಿಯೇ ಇರುತ್ತದೆ, ವಿಷಯ ಭೋಗಕ್ಕಾಗಿ ಇರುವುದಿಲ್ಲ. ಪರಮಾರ್ಥದ ಬಗ್ಗೆ ತಳಮಳ ಉಂಟಾಗಬೇಕು. ತಳಮಳ ನಿರ್ಮಾಣವಾಯಿತೆಂದರೆ ಮನಸ್ಸು ಶುದ್ಧವಾಗುತ್ತದೆ. ಆದ್ದರಿಂದ ಭಗವಂತನ ದರ್ಶನವಾಗುತ್ತದೆ. ಸಮೆಯಲ್ಲಿ ದೀಪ ಹಚ್ಚಿ ಮೇಲಿಂದ ಮೇಲೆ ಎಣ್ಣೆ ಹಾಕದಿದ್ದರೆ ಅದು ಆರಿ ಹೋಗುತ್ತದೆ. ಸ್ಮರಣೆ ಎಂಬ ಎಣ್ಣೆಯನ್ನು ಮೇಲಿಂದ ಮೇಲೆ ಹಾಕಬೇಕು. ಅಂದರೆ ಪರಮಾರ್ಥದ ದೀಪವು ಸ್ಥಿರವಾಗಿ ಉಳಿಯುತ್ತದೆ. ಪರಮಾರ್ಥವು ಮುಖ್ಯವಾಗಿ ಅನುಭವದ್ದಿರುತ್ತದೆ. ಪಂಢರಪುರಕ್ಕೆ ಹೋಗಬೇಕಾದರೆ ಮಾರ್ಗ ನಡೆಯಲು ಪ್ರಾರಂಭಿಸಬೇಕಾಗುತ್ತದೆ. ಅಂದರೆ ಮಾರ್ಗದಲ್ಲಿ ಯಾರಾದರೂ ಮಾರ್ಗ ತೋರಿಸುವವರು ಭೇಟಿ ಆಗಿಯೇ ಆಗುತ್ತಾರೆ. ಯಾರೂ ಭೇಟಿಯಾಗದಿದ್ದರೂ ಹೆಸರಿನ ಫಲಕಗಳಾದರೂ ಇರುತ್ತವೆ. ನಾವು ಪರಮಾರ್ಥದ ಮಾರ್ಗದಲ್ಲಿ ಪ್ರತ್ಯಕ್ಷವಾಗಿ ನಡೆಯುವುದೇ ಇಲ್ಲ. ಅಂದ ಮೇಲೆ ನಮಗೆ ದಾರಿ ತೋರಿಸುವವರು ಹೇಗೆ ಭೇಟಿಯಾದರು? ಪರಮಾರ್ಥದ ಮಾರ್ಗದಲ್ಲಿ ಗುರುಗಳು ನಿಶ್ಚಿತವಾಗಿಯೂ ಭೇಟಿಯಾಗುತ್ತಾರೆ. ಆದ್ದರಿಂದ ಭಗವಂತನ ಅಖಂಡ ಸ್ಮರಣೆಯನ್ನಿಟ್ಟುಕೊಂಡು ಪರಮಾರ್ಥಕ್ಕೆ ತೊಡಗೋಣ. ಆಚಾರ ಹಾಗೂ ವಿಚಾರಗಳ ಜೋಡಣೆ ಇರಬೇಕು. ಸದ್ಗ್ರಂಥಗಳಲ್ಲಿ ಕೇಳಿದ್ದನ್ನು ಸ್ವಲ್ಪಾದರೂ ಕೃತಿಯಲ್ಲಿ ತರುವುದು ಅವಶ್ಯವಿರುತ್ತದೆ. ಗ್ರಂಥ ಓದಿದ ನಂತರ ನಮಗೆ ತಿಳಿದಷ್ಟನ್ನು ಆಚರಣೆಯಲ್ಲಿ ತರಲು ಅಭ್ಯಂತರವೇನು? ಯಾವುದು ಈಗ ತಿಳಿಯುವುದಿಲ್ಲವೋ ಅದು ಕೂಡ ಮುಂದೆ ನಿಧಾನವಾಗಿ ತಿಳಿಯುತ್ತಾ ಹೋಗುತ್ತದೆ. ಮನೆಯನ್ನು ಬಿಟ್ಟ ಕೂಡಲೇ ನಾವು ಹೋಗಬೇಕಾಗಿರುವ ಸ್ಥಾನವು ನಮಗೆ ಕಾಣುವುದಿಲ್ಲ. ಮೊದಲು ದಾರಿ, ಆಮೇಲೆ ಮೊಗದೊಂದು, ಹೀಗೆ ಮಾಡುತ್ತಾ ಮಾಡುತ್ತಾ ನಾವು ಮುಕ್ಕಾಮಿಗೆ ತಲುಪುತ್ತೇವೆ. ಅದರಂತೆ ಗ್ರಂಥಗಳಲ್ಲಿ ಹೇಳಿದ್ದೆಲ್ಲವೂ ತಿಳಿಯದಿದ್ದರೂ ತಿಳಿದಷ್ಟನ್ನಾದರೂ ಕೃತಿಯಲ್ಲಿ ತರೋಣ. ದೃಢವಾದ ನಿಶ್ಚಯದಿಂದ ಒಂದೊಂದೇ ಮಾರ್ಗವನ್ನು ಕ್ರಮಿಸುತ್ತಾ ಹೋದೆವೆಂದರೆ ನಿಶ್ಚಿತವಾಗಿಯೂ ಗುರಿ ತಲುಪುತ್ತೇವೆ. ಆದ್ದರಿಂದ ಯಾವಾಗಲೂ ಭಗವತ್ ಸ್ಮರಣೆಯಲ್ಲಿರಬೇಕು. ಅದನ್ನು ಪ್ರಾಣಕ್ಕಿಂತಲೂ ಹೆಚ್ಚೆಂದು ತಿಳಿದು ಕಾಯ್ದುಕೊಳ್ಳಬೇಕು. ಸಂತ, ಸದ್ಗುರು ಹಾಗೂ ಶಾಸ್ತ್ರಗಳ ವಚನಗಳ ಮೇಲೆ ದೃಢವಾದ ವಿಶ್ವಾಸವನ್ನು ಇಡಬೇಕು. ಅದರಲ್ಲಿ ಬುದ್ಧಿ ಭೇದವಾಗಗೊಡಬಾರದು. ಈ ರೀತಿ ನಡೆದರೆ ಪ್ರಪಂಚವು ಪರಮಾರ್ಥ ರೂಪವೇ ಆಗುತ್ತದೆ. ನಾನು ರಾಮನವನು ಅನ್ನುವುದೇ ಪರಮಾರ್ಥ. ಅಹಂ ಭಾವನೆಯನ್ನು ಹೊಂದುವುದೇ ಪ್ರಪಂಚ. ಪರಮಾರ್ಥದಲ್ಲಿ ಅಹಂಕಾರ ಸೇರಿದರೆ ಅದು ಪ್ರಪಂಚವೇ ಆಗಿಬಿಡುತ್ತದೆ. ಆದರೆ ಪ್ರಪಂಚದಲ್ಲಿಯ ಅಹಂಕಾರವು ದೂರವಾದರೆ ಅದು ಪರಮಾರ್ಥವೇ ಆಗುತ್ತದೆ. ಸಂಸಾರವೆಂಬ ವೃಕ್ಷಕ್ಕೆ ನಾವು ಅಭಿಮಾನದ ನೀರನ್ನು ಮೇಲಿಂದ ಮೇಲೆ ಹಾಕುತ್ತಿರುವುದರಿಂದಲೇ ಅದು ಇಷ್ಟು ವಿಪುಲವಾಗಿ ಬೆಳೆದಿರುತ್ತದೆ. ಈ ಮೂಲ ಅಭಿಮಾನವನ್ನೇ ನಷ್ಟ ಮಾಡಬೇಕು. ನಿಜವಾದ ಕರ್ತ ಭಗವಂತನೇ ಇರಲಾಗಿ ಜೀವವು ವ್ಯರ್ಥವಾಗಿ ತಾನು ಕರ್ತ ಎಂದು ತಿಳಿಯುತ್ತಾನೆ. ಗಿಡದ ಎಲೆಯೂ ಕೂಡ ರಾಮನ ಹೊರತಾಗಿ ಅಲುಗಾಡಲಾರದು. ದೇಹದ ಯೋಗಕ್ಷೇಮವನ್ನು ಅವನೇ ನಡೆಸುತ್ತಾನೆ. ನಾನು ಕರ್ತ ಅಲ್ಲ, ಅವನೇ ಕರ್ತ ಎಂಬ ಭಾವನೆಯನ್ನು ಬೆಳೆಸುವುದೇ ನಿಜವಾದ ಪರಮಾರ್ಥವೆನಿಸುತ್ತದೆ. ಕೊನೆಯ ವಾಕ್ಯ: ಕರ್ತೃತ್ವವನ್ನು ತನ್ನ ಕಡೆಗೆ ತೆಗೆದುಕೊಳ್ಳದಿದ್ದರೆ ಜೀವವು ಸುಖ ದುಃಖಗಳನ್ನು ಅನುಭವಿಸುವುದಿಲ್ಲ. ಜೈ ಜೈ ರಘುವೀರ ಸಮರ್ಥ.